ಸರ್, ನನ್ನ ಹೆಸರು ರಾಮನಾಥ್ ಅಂತ, ಮಹಾದೇವ ಸಮೂಹ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತೆ ಕಾರ್ಯದರ್ಶಿ. ಸೊ 2016-17ರಲ್ಲಿ ಸ್ಥಾಪನೆ ಆದಂತಹ ಈ ಸಂಸ್ಥೆ ರಾಮಾಂಜನೇಯ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿ 300 ಮಕ್ಕಳೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಇವತ್ತು ಸಮೂಹ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸರ್. ಯಾಕಂದ್ರೆ ಫಸ್ಟ್ PUC ಮತ್ತೆ ಡಿಗ್ರಿನ ಸ್ಟಾರ್ಟ್ ಮಾಡಿ ಇವತ್ತು ಮಹಾದೇವ ಅಂತಾರಾಷ್ಟ್ರೀಯ ಶಾಲೆ ಕೂಡ ಆಗಿದೆ. CBSE ಸಿಲೆಬಸ್ ನ ಒಳಗೊಂಡಿರತಕ್ಕಂತ ಶಾಲೆ ಕೂಡ ಆಗಿದೆ. ಇವತ್ತು ನಮ್ಮ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 2500. ಇವತ್ತಿನ ವಿಶೇಷತೆ ಏನು ಅಂತಂದ್ರೆ, ಸೊ ಮಕರ ಸಂಕ್ರಮಣ ಅಂತಾನೆ ಹೇಳ್ತೀವಿ. ವರ್ಷಕ್ಕೆ ಒಂದು ಬಾರಿ ನಾವು ಪ್ರತಿ ವರ್ಷ ರೈತ ಕಷ್ಟಪಟ್ಟು ಬೆಳೆದಂತ ಬೆಳೆನ ಒಂದು ಖುಷಿ ಸಂಭ್ರಮದ ಹಬ್ಬ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು ಈ ಮಹಾರಾತ್ರಿ ಅಂದ್ರೆ ಮಕರ ಸಂಕ್ರಮಣ ಅಂತ ಹೇಳ್ತೀವಿ. ಸೊ ಈ ಒಂದು ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಮಹಾದೇವ ಸಂಕ್ರಾಂತಿ ಉತ್ಸವ ಅಂತ ಇವತ್ತಿನ ಸೆಲೆಬ್ರೇಷನ್ ಮಾಡ್ತಿದೀವಿ. ಇದರ ಕಾನ್ಸೆಪ್ಟ್ ಏನು ಅಂತಂದ್ರೆ, ಮಕ್ಕಳ ಅಂದ್ರೆ ಪ್ರೀ ಪ್ರೈಮರಿ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಚಿಣ್ಣರ ಸಂತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ, ಸೊ ಅದರಲ್ಲಿ ಏನಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು, ಸೊ ಎಳ್ಳು ಬೆಲ್ಲ ಆಗಿರ್ಬೋದು, ಅವರೇಕಾಯಿ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಗೆಣಸು ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇಂತಹ ವಸ್ತುಗಳನ್ನ ನಾವು ಮಕ್ಕಳ ಕೈಯಲ್ಲಿ ಮಾರಾಟ ಮಾಡಿಸ್ತಾ ಇದೀವಿ. ಸೊ ಮಾರಾಟ ಮಾಡಿಸ್ತಿರೋ ಉದ್ದೇಶ ಏನು ಅಂತಂದ್ರೆ, ಇದು ಕಮರ್ಷಿಯಲ್ ಅಲ್ಲ. ಮಾರಾಟ ಮಾಡಿಸ್ತಿರುವಂತಹ ಉದ್ದೇಶ, ಸೊ ಅದರಿಂದ ಬಂದಂತಹ ಹಣವನ್ನ ಅನಾಥಾಶ್ರಮ ಮತ್ತೆ ವೃದ್ಧಾಶ್ರಮಕ್ಕೆ ನಾವು ಒಂದು ಊಟದ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ನಲ್ಲಿ ಡಿಸ್ಕಸ್ ಮಾಡಿ, ಸೊ ಒಂದು ಒಳ್ಳೆ ಉತ್ತಮ ಕಾನ್ಸೆಪ್ಟ್ ಅಂತ ಹೇಳಿ, ಸೊ ಮಕ್ಕಳು ತಂದಂತಹ ವಸ್ತುಗಳನ್ನ ಮಕ್ಕಳೇ ಬಂದಿರತಕ್ಕಂತಹ ಪೋಷಕರಿಗೆ ಸೇಲ್ ಮಾಡಿ ಅದರಲ್ಲಿ ಬಂದಿರತಕ್ಕಂತಹ ಹಣವನ್ನ ನಾವು ಅನಾಥಾಶ್ರಮಕ್ಕೆ ಮತ್ತೆ ವೃದ್ಧಾಶ್ರಮಕ್ಕೆ ಸೊ ನೀಡ್ತಾ ಇದೀವಿ. ಸೊ ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಸಂಕ್ರಾಂತಿ ಹಬ್ಬ ಹಿಂದಿನ ಕಾಲದಲ್ಲಿ ತುಂಬಾ ವಿಜೃಂಭಣೆಯಿಂದ 2 ದಿನ 3 ದಿನ ಮಾಡುವಂತ ಹಬ್ಬ ಆಗಿತ್ತು. ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಜನರೇಷನ್ ಚೇಂಜ್ ಆದಂಗೆಲ್ಲ ನಮ್ಮ ಹಿಂದಿನ ಕಾಲದ ಹಬ್ಬಗಳು ಸೊ ಅಳಿವಿನಂಚಿಗೆ ಹೋಗ್ತಾ ಇದ್ದಾವೆ. ಸೊ ನಾವು ಅದನ್ನ ಉಳಿಸ್ಬೇಕು ಮತ್ತೆ ಬೆಳೆಸ್ಬೇಕು ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನ, ಈಗ ಸಿಟಿಗೆ ಹೋದ್ರೆ ಸಂಕ್ರಾಂತಿ ಅಂದ್ರೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಕಂಪ್ಲೀಟ್ ಸಂಕ್ರಾಂತಿ ಸೆಟಪ್ ಅನ್ನ, ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಏನ್ ಹಳ್ಳಿಗಳ ನಾವು ಹಿಂದೆ ಮಾಡ್ತಿದ್ವಿ ಅದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇವತ್ತು ಮಹಾರಾತ್ರಿ ಸೊ ಮಕರ ಸಂಕ್ರಾಂತಿ ಉತ್ಸವ ಅಂತ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಿದ್ವಿ. ಸೊ ಇದಕ್ಕೆ 106 ಪೋಷಕರು ಸಹ ಆಗಮಿಸಿದ್ದಾರೆ. ಸೊ ಎಲ್ಲರೂ ಸಹ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ಪ್ರತಿಯೊಂದು ನಮ್ಮ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂತಹ ಒಂದು ಹಬ್ಬಗಳನ್ನ, ನಾಡ ಹಬ್ಬಗಳನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇದು ಆಗಿರ್ತದೆ. ಸಿಟಿಯಲ್ಲಿ ಇರೋದು ನಮ್ ಚಿಕ್ಕ ಮಕ್ಳು ಇರೋವಾಗಾದ್ರೆ ನಾವಾದ್ರೆ ಹಸು ಎತ್ತಿನ ಗಾಡಿ ಅದೆಲ್ಲ ನೋಡಿದ್ವಿ, ಮಕ್ಳು ಯಾವ್ದು ನೋಡಿರಲ್ಲ. ಅದಕ್ಕೆ ಈ ಸ್ಕೂಲ್ ಅಲ್ಲಿ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಏನೇನ್ ಮಾಡ್ತಾರೆ, ಮಕ್ಳಿಗೆ ಯಾವ್ಯಾವ ತರ ಏನೇನ್ ಪೂಜೆ ಮಾಡ್ತಾರೆ, ರಾಗಿ ಬೆಳೆದ್ರೆ ಯಾವ ತರ ಪೂಜೆ ಮಾಡ್ತಾರೆ, ಅದಕ್ಕೆಲ್ಲ ಏನು ಅಂತ ನಮಗ್ ಗೊತ್ತಿತ್ತು, ಮಕ್ಳಿಗೆ ಗೊತ್ತಿರಲಿಲ್ಲ. ಸ್ಕೂಲಲ್ಲಿ ಎಲ್ಲ ತೋರ್ಸ್ಕೊಟ್ಟು ಅವ್ರಿಗೆಲ್ಲ ತೋರಿಸ್ತಾ ಇದಾರೆ. ಮತ್ತೆ ಪೇರೆಂಟ್ಸ್ ನ ಕರ್ಸಿದ್ದಾರೆ, ಮತ್ತೆ ಸಂತೆ ಅಂತ ಮಾಡಿದ್ದಾರೆ ಮಕ್ಳಿಗೆಲ್ಲ. ಅವರು ಸಂತೆಯಲ್ಲಿ ನಾವು ಹೋಗ್ತಾ ಇದ್ವಿ, ಇವಾಗ ಮಕ್ಳು ಹೋಗಲ್ಲ, ನಾವೆಲ್ಲ ಮನೇಲೆ ಬಿಟ್ಟು ಹೋಗ್ತೀವಿ ಮಕ್ಕಳನ್ನೆಲ್ಲ, ರಿಸ್ಕ್ ಅಂತ ಅಂದ್ಬಿಟ್ಟು. ಸಂತೆಯಲ್ಲಿ ಯಾವ ತರ ಕರೀತಾರೆ, ಕಳ್ಳೆಕಾಯಿ ಆ ತರ ಹೂವ ಹಾಕ್ಬೇಕಂತ ಮಕ್ಕಳಿಗೆ ಏನಂತಂದ್ರೆ ಅವ್ರ ಬ್ರೈನ್ ಅಲ್ಲಿ ಏನು ಇದ್ ಮಾಡತ್ತಂದ್ರೆ ಅವ್ರ ಟ್ಯಾಲೆಂಟ್, ಮಕ್ಕಳನ್ನ ಮಾತಾಡ್ಬೇಕು. ಮಕ್ಳು ಸೈಲೆಂಟ್ ಆಗಿರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಇದರಲ್ಲಿ ಮಾತಾಡ್ರಿ ಅಂತ ಟೀಚರ್ಸ್ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ, ಇಲ್ಲ ಮಾತಾಡಿ ಇಷ್ಟು ಪ್ರೈಸು ಅಂತ ಹೇಳ್ತಾರೆ. ಅದ್ರಿಂದ ಬರೋ ದುಡ್ಡನ್ನ ಸ್ಕೂಲ್ ಅವರು ಅನಾಥಾಶ್ರಮಕ್ಕೆ ಅವರೆಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಮಕ್ಕಳ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲನೇ ಹಬ್ಬ ಆಗಿರೋದ್ರಿಂದ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಸಡಗರ ಹೇಗಿರುತ್ತೆ ಅನ್ನೋ ಒಂದು ಜಸ್ಟ್ ಇಲ್ಲಿ ಸಿಗ್ತಾ ಇದೆ. ಸಂತೆಯನ್ನು ಕಾನ್ಸೆಪ್ಟು, ಪ್ರತಿಯೊಂದು ಸಂಕ್ರಾಂತಿದ ಹಳ್ಳಿಯ ಸೊಡಗು ಎಲ್ಲಾನು ಇಲ್ಲಿ ಕವರ್ ಅಪ್ ಆಗಿದೆ. ಸೊ ಮಕ್ಕಳಿಗೆ ಹಬ್ಬ ಅಂದ್ರೆ ಈ ತರ ಇರುತ್ತೆ ಅನ್ನೋ ಒಂದು ಮನದಟ್ಟಾಗುತ್ತೆ ಹೇಗೆ ಅಂತ. ಸೊ ಐ ವಿಶ್ ಎವ್ರಿಬಡಿ ವೆರಿ ಹ್ಯಾಪಿ ಸಂಕ್ರಾಂತಿ. ಮೊದಲನೇ ಹಬ್ಬ ನಮ್ಮ ಮಹಾದೇವ ಸಮೂಹ ಸಂಸ್ಥೆಯ ವತಿಯಿಂದ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀವಿ. ನಮ್ಮ ಮಹಾದೇವ ಸಂಸ್ಥೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಂಜುರಾಣಿ, ಮಹಾದೇವ ಸಮೂಹ ವಿದ್ಯಾಸಂಸ್ಥೆಗಳ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡ. ಮಹಾದೇವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಾರು ಆಯೋಜಿಸಿದಂಥ ಎಲ್ಲ ಶಾಲೆ ಶಿಕ್ಷಕರು ತುಂಬ ಹೃದಯ ಧನ್ಯವಾದ ಅರ್ಪಿಸುತ್ತೇವೆ. ಯಾಕಂದರೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಮಕ್ಕಳಿಗೆ ಈಗಲಿಂದನೇ ತಿಳುವಳಿಕೆ ನೀಡಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳು ಯಾವ ಶಾಲೆಯಲ್ಲಿ ಖಂಡಿತವಾಗಿ ಯಥೇಚ್ಛವಾಗಿ ಇಲ್ಲೇ ನಡೆಸ್ಕೊಡಲ್ಲ. ಕೆಲವು ಮಕ್ಕಳಿಗೆ ಯಾಕಂದರೆ ಇದು ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಅಂದರೆ ಏನು, ಇದು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋ ಕಾರಣಗಳನ್ನು ಮಕ್ಕಳಿಂದ ಈಗಲಿಂದಲೇ ಬಿತ್ತಬೇಕು ತಲೆಯಲ್ಲಿ. ಈ ಕಾರಣಕ್ಕಾಗಿ ಇದರ ಜೊತೆಗೆ ಒಂದು ಚಿಣ್ಣರ ಸಂತೆ ಅಂತ ಒಂದು ಏರ್ಪಡಿಸಿದ್ದಾರೆ. ಇದು ಬಹಳ ವಿಶೇಷವಾದ ಕಾರ್ಯಕ್ರಮ.
ಯಾಕಂದರೆ ಮಕ್ಕಳು ವಿದ್ಯಾಭ್ಯಾಸ ಕಲಿತ ನಂತರ ಮುಂದೆ ಏನು ಮಾಡಬೇಕು ಅನ್ನೋ ಆಲೋಚನೆ ಅನ್ನೋದು ಬರುತ್ತದೆ. ಇವೆಲ್ಲ ಮಕ್ಕಳ ಮೈಂಡಲ್ಲಿ ಬಿತ್ತೋದ್ರಿಂದ ಬಹಳ ಪಾಸಿಟಿವನ್ನು ಕಾರಣಗಳನ್ನು ಮಕ್ಕಳಲ್ಲಿ ಬಿತ್ತುವಂತ ಕಾಣುತ್ತದೆ. ಯಥೇಚ್ಛಾಗಿ ಈ ಶಾಲೆಯಲ್ಲಿ ಇದೊಂದೇ ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಚೆನ್ನಾಗಿ ಆಯೋಜಿಸಿರ್ತಾರೆ. ತುಂಬ ಸಂತೋಷ ಆಗ್ತದೆ. ನಮ್ಮ ಮಕ್ಕಳನ್ನು ಇಂಥ ಶಾಲೆಯಲ್ಲಿ ಸೇರ್ಪಡಿಸೋದಕ್ಕಾಗಿ ತುಂಬ ಖುಷಿಪಡ್ತೀನಿ.